ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಇಂದು 26ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ, ವಾರ ಗುರುವಾರ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಾಗಿರತಕ್ಕಂತಹದ್ದು. ವಾರ ಗುರುವಾರವಾಗಿದೆ. ಈ ದಿವಸದ ನಕ್ಷತ್ರ ಆರಿದ್ರ ನಕ್ಷತ್ರ ಇದೆ. ಈ ದಿವಸದ ಯೋಗ ಶೋಭನ ನಾಮ ಯೋಗ ಭವಾಕರಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗ. ಇಂದಿನ ದಿನದ ವಿಶೇಷತೆಯಲ್ಲಿ ಭವಾನಿ ಉತ್ಪತ್ತಿ, ಬಹಳಷ್ಟು ಜಯಂತಿ ಇತ್ಯಾದಿಗಳೆಲ್ಲವೂ ಸಹಿತವಾಗಿದ್ದಾವೆ. ಹೀಗಿರುವಾಗ ಇಂದಿನ ದಿವಸದ ಮೇಷಾದಿ 12 ರಾಶಿಗಳ ಫಲಾಫಲಗಳನ್ನು ನೋಡುವುದಕ್ಕಿಂತಲೂ ಮುಂಚಿತವಾಗಿ ಖಗೋಳದಲ್ಲಿಯ ಗ್ರಹಸ್ಥಿತಿ ಹೇಗಿದೆ ಹೇಳುವಂತಹದ್ದನ್ನು ಚಿಂತನೆ ಮಾಡಿಕೊಳ್ಳೋಣ. ಖೇಚರರಾದಂತಹ ಗ್ರಹಗಳು ಖಗೋಳದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಾಡಿದಾವೆ ಹೇಳುವಂತಹದ್ದನ್ನು ನೋಡಿಕೊಳ್ಳೋಣ. ನೋಡಿ, ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಶುಕ್ರ ಉದಯ ಆಗಿದೆ. ಶುಕ್ರ ಮೇಷರಾಶಿಗೆ ಬಂದುಬಿಟ್ಟಿದ್ದಾನೆ. ವೃಷಭ ರಾಶಿಯಲ್ಲಿ ಮಾಂದ್ಯ ಉದಯ, ಮಿಥುನ ರಾಶಿಯಲ್ಲಿ ಚಂದ್ರ ಮತ್ತು ಗುರುವಿನ ಯುತಿ, ಕರ್ಕಾಟಕ ಶೂನ್ಯ, ಸಿಂಹರಾಶಿಯಲ್ಲಿ ಎಂದಿನಂತೆ ಕೇತು, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 5 ರಾಶಿಗಳಲ್ಲೂ ಯಾವುದೇ ಗ್ರಹಗಳಿಲ್ಲ. ಕುಂಭರಾಶಿಯಲ್ಲಿ ಕುಜನಿದ್ದಾನೆ, ರಾಹು ಇದ್ದಾನೆ, ಬುಧನಿದ್ದಾನೆ. ಮೀನರಾಶಿಯಲ್ಲಿ ಶನಿ ಮತ್ತು ರವಿಯರ ಯುತಿ. ಹೀಗಿರುವಾಗ ಇವತ್ತಿನ ದಿವಸದ ಮೇಷಾದಿ 12 ರಾಶಿಗಳ ಫಲಗಳು ಹೇಗಿದ್ದಾವೆ? ತುಂಬಾ ವಿಶೇಷವಾದಂತಹ ಬದಲಾವಣೆ ಆಗಿದೆ. ಹಾಗಿದ್ದಾಗ ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಲಾಭಭಾವದಲ್ಲಿ ರಾಹುವಿನ ಜೊತೆಯಲ್ಲಿದ್ದಾನೆ. ತೃತೀಯಾಧಿಪತಿಯಂತಹ ಬುಧನ ಒಟ್ಟಿಗಿದ್ದಾನೆ. ಅಣ್ಣ ತಮ್ಮಂದಿರ ಯುದ್ಧವನ್ನು ನೋಡಬೇಕಾದಂತಹ ಸಂದರ್ಭ. ಘರ್ಷಣೆ, ಮನಸ್ತಾಪಗಳು ಉಂಟಾಗ್ತದೆ ಅಣ್ಣ ತಮ್ಮಂದಿರಲ್ಲಿ ಅಥವಾ ಅಕ್ಕ ತಂಗಿಯರಲ್ಲೂ ಆಗಬಹುದು. ನಿಮ್ಮ ರಾಶಿಯ ಧನಾಧಿಪತಿ ಬಂದಿದ್ದಾನೆ ಅಂದಾಗ ಧನ ಸಮೃದ್ಧಿಯಾಗುವಂತಹ ಒಂದು ಯೋಗ. ಬಹಳಷ್ಟು ಹಣ ಮಾಡ್ಕೊಂಡಿರ್ತೀರಿ, ಬಹಳಷ್ಟು ಹಣ ಇದೆ ನಿಮ್ಮಲ್ಲಿ, ಬಹಳ ಜನ ಮಾತನಾಡ್ಕೊಳ್ತಾ ಇರ್ತಾರೆ. ಅದೇ ಉದ್ದೇಶವಾಗಿ ಅಣ್ಣ ತಮ್ಮಂದಿರ ಜಗಳ ಗಲಾಟೆಗಳು ಉಂಟಾಗುವಂತಹ ಸಾಧ್ಯತೆಗಳು. ನೋಡಿ, ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಗುರುಚಂದ್ರ ಯೋಗ, ಸುಖಾಧಿಪತಿಯ ಒಟ್ಟಿಗಿದ್ದಾನೆ ಗುರು. ಸುಖ ಸಮೃದ್ಧಿಯಾಗುವಂತಹ ಒಂದು ಯೋಗ. ಒಳ್ಳೆ ಯೋಜನೆಯನ್ನು ಹಾಕೊಳ್ತೀರಿ. ಆ ಯೋಜನೆಯನ್ನು ಸಾಫಲ್ಯ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನ. ಹೀಗಿರುವಾಗ ಇವತ್ತಿನ ದಿವಸ ಯಾವ ದೇವರ ಅನುಗ್ರಹ ಬೇಕು ನಿಮಗೆ? ಸುಬ್ರಹ್ಮಣ್ಯ ದೇವರ ಅನುಗ್ರಹ ನಿತ್ಯ ಬೇಕಾಗಿರತಕ್ಕಂತಹದ್ದು. ಆದರೆ ಇಂದು ಬೇಕಾಗಿರತಕ್ಕಂತಹದ್ದು ರಾಮದೇವರ ಅನುಗ್ರಹ. ರಾಮದೇವರ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3 ಮತ್ತು 9. ಕೇಸರಿ ಬಣ್ಣ ಮತ್ತು ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಪೂರ್ವ ದಿಕ್ಕಿನಲ್ಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮಾಂದ್ಯೋದಯವಾಗಿರತಕ್ಕಂತಹದ್ದು ಮೌಢ್ಯತೆ, ಮಂದತ್ವ, ಆಲಸ್ಯ, ಜಾಡ್ಯ ಎಲ್ಲವೂ ಒಟ್ಟು ಸೇರಿಬಿಡ್ತದೆ. ನಿಮ್ಮ ರಾಶಿ ಅಧಿಪತಿ ವ್ಯಯದಲ್ಲಿದ್ದಾನೆ. ಹಾಗಂತ ದ್ವಿತೀಯಲ್ಲಿ ಗುರು ಇದ್ದಾನೆ ಚಂದ್ರನೊಟ್ಟಿಗೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಅದಕ್ಕೋಸ್ಕರವಾಗಿ ಕೆಲಸ ಕಾರ್ಯ ಮಾಡಲಿಕ್ಕೆ ಜಾಡ್ಯತೆ ಉಂಟಾಗುವಂತಹ ಸಾಧ್ಯತೆ. ಹಣಕಾಸು ಇದೆ, ಹಣಕಾಸು ಬರ್ತದೆ ಹೇಳುವಂತಹ ದೃಷ್ಟಿಯಿಂದ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆಗಳು. ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥವರಿಗೆ ಅನುಕೂಲ. ರಫ್ತು, ಆಮದು ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೋಟೆಲ್ ಉದ್ಯಮಿಗಳಿಗೆ ಸಂಕಷ್ಟದ ಕಾಲ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸೋಲಿನ ಕಾಲ. ಸಾಕಷ್ಟು ತೊಂದರೆ ಅನುಭವಿಸಬೇಕಾಗ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶುಕ್ರನ ಆರಾಧನೆ ಮಾಡ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ಅನುಗ್ರಹವನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆಯನ್ನ ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರುಚಂದ್ರ ಯೋಗ, ಅದ್ಭುತ ಅಪರೂಪವಾದಂತಹ ಸನ್ನಿವೇಶ. ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಸನ್ನಿವೇಶಗಳು ಈಗ ಜರುಗುವ ಸಾಧ್ಯತೆ. ಕಾತುರದಿಂದ ಕಾಯ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳು ಆಗುವ ಸಾಧ್ಯತೆ ಇದೆ. ಆತುರಾತುರವಾಗಿ ಮಾಡಿಕೊಂಡಲ್ಲಿ ತೊಂದರೆಯಾದೀತು, ಜಾಗ್ರತೆ. ಕಾರಣ ಕರ್ಮಸ್ಥಾನದಲ್ಲಿ ರವಿ ಮತ್ತು ಶನಿಯರ ಯುತಿ. ಪರಸ್ಪರ ವೈರಿಗಳಾಗಿ ನಿಂತ್ಕೊಂಡಿದ್ದಾರೆ ಉದ್ಯೋಗ ಸ್ಥಾನದಲ್ಲಿ. ಕೆಲವರು ಉದ್ಯೋಗವನ್ನೇ ಕಳ್ಕೊಂಡು ಬಿಡ್ತೀರಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಆಂಜನೇಯನ ಉಪಾಸನೆ, ಜೊತೆಯಲ್ಲಿ ರುದ್ರದೇವರ ಉಪಾಸನೆ ಮತ್ತು ಗಂಧರ್ವನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ಕಷ್ಟ ಪರಿಹಾರವಾಗುವಂತಹ ಸಾಧ್ಯತೆಗಳಿದ್ದಾವೆ. ನೀವು 5ರ ಸಂಖ್ಯೆಯನ್ನ ಬಳಸಿಕೊಂಡು ಹಸಿರು ಬಣ್ಣದ ಬಟ್ಟೆಯನ್ನು ಉಟ್ಟುಕೊಂಡು ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ವಿಷ್ಣು ದೇವಾಲಯಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ ಇವತ್ತಿನ ಕಾಲಗರ್ಭದಲ್ಲಿ.
ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ವ್ಯಯದಲ್ಲಿ ಯಾಕೋ ಸ್ವಲ್ಪ ಮ್ಲಾನವದನರಾಗಿರ್ತೀರಿ. ಏನೋ ಚಿಂತೆಗೆ ಒಳಗಾದಾಗ ಕಾಣಿಸ್ತದೆ. ಕೆಲವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ, ಕೆಲವರಿಗೆ ದೈಹಿಕವಾದಂತಹ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆಗಳು, ಕೆಲವರಿಗೆ ಹಲ್ಲು ನೋವು, ಕೆಲವರಿಗಂತೂ ಏನೋ ಒಂದು ರೀತಿಯಂತಹ ಸಂಕಟ, ಕುಟುಂಬದಲ್ಲಿ ಏನೋ ಒಂದು ಅಚಾತುರ್ಯ ನಡೀತದೆ ಹೇಳುವಂತಹದ್ದು ಕಾಣಿಸ್ತದೆ. ಇದೆಲ್ಲದರ ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂತಹದ್ದು ದುರಿತಗಳನ್ನು ದೂರ ಮಾಡತಕ್ಕಂತಹ ದುರ್ಗಾದೇವಿಯ ಉಪಾಸನೆ, ಜೊತೆಯಲ್ಲಿ ಧರ್ಮಸ್ಥಳದ ಮಂಜುನಾಥ ದೇವರ ಅನುಗ್ರಹ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಲಾಭ ಭಾವದಲ್ಲಿ ಗುರು ಇದ್ದಾನೆ. ಒಳ್ಳೆಯ ಲಾಭದ ಕಾಲ. ಗಜಕೇಸರಿ ಯೋಗ ನಡೀತಾ ಇದೆ ಲಾಭ ಸ್ಥಾನದಲ್ಲಿ ಅಂದಾಗ ಒಳ್ಳೆಯ ಲಾಭವಾಗ್ತದೆ. ಸ್ತ್ರೀಯರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂತಹ ಸನ್ನಿವೇಶ ನೋಡಿ. ಸಪ್ತಮದಲ್ಲಿ ಕುಜರಾಹು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಹೀಗಾಗಿ ತಲೆಯ ಭಾಗದಲ್ಲಿ ಅಥವಾ ಬೆನ್ನಿನ ಭಾಗದಲ್ಲಿ ಅಲರ್ಜಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಿ ಸಾಕಷ್ಟು ನೋವನ್ನ ಅನುಭವಿಸ್ತೀರಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಅನುಗ್ರಹ ಪಡ್ಕೊಳ್ಳಿ. ಜೊತೆಯಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಪೂರ್ವದಿಕ್, ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರ್ತದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ಶನಿಯರು ಪರಸ್ಪರ ವೈರಗಳಾಗಿ ನೋಡ್ತಾ ಇದ್ದಾರೆ. ದಾಂಪತ್ಯದಲ್ಲಿ ಸುಖ ಇಲ್ಲ, ಅನ್ಯೋನ್ಯ ದಾಂಪತ್ಯಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಸಣ್ಣ ಮನಸ್ತಾಪ ದೊಡ್ಡದಾಗಿ ಬೆಳೆಯುವಂತಹ ಸಾಧ್ಯತೆ, ಸಣ್ಣ ಸುಳ್ಳು ದೊಡ್ಡ ಕಂದರವಾಗಿ ನಿಮಗೆ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ಸ್ವಲ್ಪ ಜಾಗ್ರತೆ ವಹಿಸುವುದು ಒಳ್ಳೆಯದು. ಜೊತೆಯಲ್ಲಿ ಕರ್ಮದಲ್ಲಿ ಗುರು ಇದ್ದಾನೆ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಿದ್ದರೂ ಸುಧಾರಿಸಿಕೊಳ್ಳುವಂತಹ ಗುಣಲಕ್ಷಣಗಳಿದೆ. ದೋಷ ನಿವಾರಣೆಗಾಗಿ ವಿಷ್ಣು ದೇವರ ಅನುಗ್ರಹ, ಹಸಿರು ಬಣ್ಣದ ವಸ್ತ್ರ, 5 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕಿನಲ್ಲಿ ವ್ಯವಹಾರ, ಇವೆಲ್ಲವೂ ನಿಮಗೆ ಅನುಕೂಲವನ್ನು ತಂದೆಯಿತು. ಪರಿಹಾರವನ್ನು ಕಂಡುಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರನು ಸಪ್ತಮಕ್ಕೆ ಬಂದಿದ್ದಾನೆ, ಕೇಂದ್ರಕ್ಕೆ. ನೋಡಿ, 7ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏನು ಮಾಡ್ತಾನೆ? ಅತಿರೂಪದಾರ ಸೌಖ್ಯಂ ಬಹುವಿಭವಂ ಕಲಹವರ್ಜಿತಂ ಪುರುಷಂ. ಒಳ್ಳೆಯ ಹೆಂಡತಿ ಅಥವಾ ಒಳ್ಳೆಯ ಮನಸ್ವಿಯಾದಂತಹ ಗಂಡ, ಗುರುಬಲ ಚೆನ್ನಾಗಿದೆ, ದಾಂಪತ್ಯದಲ್ಲಿ ಸುಖ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕುಂದುಕೊರತೆಗಳು ಇರ್ತದೆ. ಸಾಲಬಾಧೆಗಳು ಜಾಸ್ತಿಯಾಗಿ ಕಂಡು ಬರ್ತದೆ. ಹೊಸ ಮನೆ ಖರೀದಿ ಮಾಡುವಂತಹ ಒಂದು ಯೋಗದ ಕ್ಷಣಗಳು ಇವೆಲ್ಲ ಇರತಕ್ಕಂತಹದ್ದಿದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಗೊರವನಹಳ್ಳಿ ಮಹಾಲಕ್ಷ್ಮಿಯ ಸಂದರ್ಶನ, ಜೊತೆಯಲ್ಲಿ ಸಾಧ್ಯವಾದರೆ ಹೊರನಾಡು ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿಕೊಳ್ಳಿ. ಪಶುಗಳಿಗೆ ಅನ್ನವನ್ನು, ಪಕ್ಷಿಗಳಿಗೆ ಅಕ್ಕಿಯನ್ನು ಸಮರ್ಪಣೆ ಮಾಡಿ. ಆಗ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳು. 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನ ವ್ಯವಹಾರ, ಇವೆಲ್ಲ ನಿಮಗೆ ಇವತ್ತಿನ ದಿವಸ ಅನುಕೂಲ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಮಾಂದ್ಯ ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. 7ನೇ ಮನೆಯಲ್ಲಿ ಮಾಂದ್ಯ ಇದ್ದಾಗ ಏನು ಮಾಡ್ತಾನೆ? ಕಳತ್ರಾಧಿಕ್ಯ ದೋಷವನ್ನು ಕೊಡ್ತಾನೆ. ಹೀಗಾಗಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರತಕ್ಕಂತಹದ್ದು. ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು 4ನೇ ಭಾವದಲ್ಲಿ ಆರೋಗ್ಯ ಸ್ಥಾನದಲ್ಲಿದ್ದಾನೆ. ಆರೋಗ್ಯ ಹಾನಿ ಉಂಟಾಗುವಂತಹ ಲಕ್ಷಣ. ವಾಹನ ಸ್ಥಾನದಲ್ಲಿ ಕುಜ ಇದ್ದದ್ರಿಂದ ವಾಹನದಿಂದ ತೊಂದರೆಗಳು. ಪಂಚಮ ಸ್ಥಾನದಲ್ಲಿ ಅರ್ಥಾತ್ ಬುದ್ಧಿ ಸ್ಥಾನದಲ್ಲಿ ಶನಿ ರವಿ ಇರಯುತಿ. ಬುದ್ಧಿ ವೈಕಲ್ಯ ದೋಷ, ನೆನಪಿನ ಶಕ್ತಿ ಕಳ್ಕೊಳ್ತೀರಿ. ಹಿಂದೆ ಹೇಳಿದ ಮಾತು ಇಂದು ನೆನಪಿಲ್ಲ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಮೇಧಾ ಸರಸ್ವತಿ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಸಾಧ್ಯವಾದ್ರೆ ಶೃಂಗೇರಿಗೆ ಹೋಗಿ ತುಪ್ಪ ಸಕ್ಕರೆಯನ್ನಿಟ್ಟು ತಾಯಿಯಾದಂತಹ ಶಾರದಾಂಬೆಗೆ ನೈವೇದ್ಯವನ್ನ ಮಾಡಿಸಿ. ತ್ರಿಮಧುರ ನೈವೇದ್ಯದಿಂದ ತಾಯಿಯ ಅನುಗ್ರಹ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಕೆಂಪು ವರ್ಣದ ವಸ್ತ್ರ ನಿಮಗೆ ಅನುಕೂಲವನ್ನು ತರುತ್ತದೆ. ನೀವು ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರದಿಂದ ನಿಮಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ ಇಂದಿನ ಕಾಲ ಭವಿಷ್ಯದಲ್ಲಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರುಚಂದ್ರರು, ಒಳ್ಳೆ ಯೋಗ ಅಲ್ವೇ? ಬಹಳ ಅದ್ಭುತವಾಗಿರತಕ್ಕಂತಹ ಯೋಗ. ಗುರು ಸಪ್ತಮದಲ್ಲಿದ್ದಾನೆ ಅಂದ್ರೆ ವೈವಾಹಿಕ ಜೀವನಕ್ಕೆ ನೀವು ಅಣಿ ಇಡುತ್ತಾ ಇದ್ದೀರಿ. ಮಂಗಲ ಕಾರ್ಯ ಜರುಗುವಂತಹ ಸಾಧ್ಯತೆ, ಅಥವಾ ಮಂಗಲ ಕಾರ್ಯದ ನಿಶ್ಚಿತಾರ್ಥ, ಅಥವಾ ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ಳುವಿಕೆ, ಅಥವಾ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರ ದರ್ಶನ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ಆರೋಗ್ಯ ಸ್ಥಾನದಲ್ಲಿ ಶನಿ ಇದ್ದದ್ದರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಇರಲಿ. ದೇಹದಲ್ಲಿ ತಾಪ ಉಂಟಾಗುವಂತಹ ಸಾಧ್ಯತೆ, ಮಾನಸಿಕವಾದಂತಹ
ವ್ಯಾಧಿ, ತುಮಲ, ದುಗುಡ ಇತ್ಯಾದಿಗಳು ಕಾಣಿಸುವಂತಹ ಲಕ್ಷಣಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಶ್ರೀರಾಮನ ಭಜನೆಯನ್ನು ಮಾಡಿ, ರಾಮತಾರಕ ಮಂತ್ರವನ್ನು ಜಪಿಸಿ, 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ ತರುತ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ 6ನೇ ಭಾವದಲ್ಲಿ ರೋಗ ಭಾವದಲ್ಲಿದ್ದಾನೆ ಅಂದ್ರೆ ರೋಗ ಪ್ರಾಪ್ತಿ ಆಗುವಂತಹ ಲಕ್ಷಣಗಳು. ಬುಧನ ಮನೆಯಲ್ಲಿದ್ದಾನೆ ಅಂದ್ರೆ ಹೃದಯ ಸಂಬಂಧವಾದಂತಹ ಕಾಯಿಲೆಗಳು ಕಾಣಿಸುವಂತಹದ್ದಿದೆ. ಸ್ವಲ್ಪ ಜಾಗ್ರತೆ ಬೇಕು. ಇವತ್ತಿನ ದಿವಸ ಮೆಟ್ಟಿಲನ್ನು ಹತ್ತಿ ಇಳಿದು ಮಾಡುವಂತಹ ಸಂದರ್ಭದಲ್ಲಿ ಕತ್ತು, ಕಾಲು ಇತ್ಯಾದಿಗಳನ್ನು ಉಳುಕಿಸಿಕೊಳ್ಳುವಂತಹ ಒಂದು ಸಂದರ್ಭ ಇದೆ. 4ನೇ ಮನೆಯಲ್ಲಿ ಶುಕ್ರ ಇದ್ದದ್ರಿಂದ ನವವಸ್ತ್ರ ಧಾರಣೆ ಮಾಡುವಂತಹ ಯೋಗ ಅಥವಾ ನವವಸ್ತ್ರವನ್ನ ಖರೀದಿಸುವಂತಹ ಒಂದು ಯೋಗ ಇರತಕ್ಕಂತಹದ್ದೇ ಇವತ್ತಿನ ದಿವಸ ಮಕರ ರಾಶಿಯವರಿಗೆ. ಧನಾಧಿಪತಿ ತೃತೀಯ ಭಾವದಲ್ಲಿ ಶತ್ರುವಿನ ಒಟ್ಟಿಗೆ ಇದ್ದದ್ರಿಂದ ಹಣಕಾಸಿನ ವಿಚಾರವಾಗಿ ಗಲಾಟೆ ನಡೆಯುವಂತಹ ಸಾಧ್ಯತೆ. ಬಡ್ಡಿ ವ್ಯವಹಾರದಲ್ಲಿ ತೊಂದರೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಜೊತೆಯಲ್ಲಿ ಸಾಧ್ಯವಾದಲ್ಲಿ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ನಿಮ್ಮ ಸಂಖ್ಯೆ 8. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲಕರ. ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಸಿದ್ಧಿಸುತ್ತದೆ. ಇಂದು ಆಂಜನೇಯನ ಸೇವೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ ಶತ್ರುವಿನ ಒಟ್ಟಿಗೆ. ರಾಜಕೀಯ ವಲಯದಲ್ಲಿ ಸ್ವಲ್ಪ ಘರ್ಷಣೆ ಉಂಟಾಗುವಂತಹ ಸಾಧ್ಯತೆ. ಮಾತಿಗೆ ಮಾತು, ಅದು ವಿಕೋಪಕ್ಕೆ ಹೋಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಕೌಟುಂಬಿಕವಾಗಿ ಕೆಲವು ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು. ಬೇರೆ ಕುಟುಂಬದವರಿಗೂ ನಿಮಗೂ ಸ್ವಲ್ಪ ಜಟಾಪಟಿ ಉಂಟಾಗುವಂತಹ ಲಕ್ಷಣ. ಅಕ್ಕಪಕ್ಕದವರೇ ಶತ್ರುಗಳಾದಾರೋ, ಬಂಧುಗಳು ದೂರ ಸರಿಯುವಂತಹ ಸಾಧ್ಯತೆ. ವ್ಯವಹಾರಗಳು ಸರಿಯಾಗಿ ನಡೆಯದೆ ಕಂಗಾಲಾಗುವಂತಹ ಸನ್ನಿವೇಶ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 8. ಉತ್ತರ ದಿಕ್ಕಿನ ವ್ಯವಹಾರ. ಬಿಳಿ ವಸ್ತ್ರ ಮತ್ತು ಹಸಿರು ವಸ್ತ್ರಗಳು ನಿಮಗೆ ಇವತ್ತಿನ ಉಡುಗೆ. ಆಂಜನೇಯನ ಸೇವೆ ಜೊತೆಯಲ್ಲಿ ಅಯ್ಯಪ್ಪನ ಸೇವೆ ನಿಮಗೆ ಅನುಕೂಲಕರ ಇಂದಿನ ದಿವಸ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ರಾಹು ಸ್ವಲ್ಪ ವಿಷ ಭಯ ಅಥವಾ ವಿಷ ಪ್ರಾಣಿಗಳ ಭಯ ಅಥವಾ ರಾಜಕೀಯ ವ್ಯಕ್ತಿಗಳ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ವ್ಯಾಜ್ಯ ಭಯ, ಕೆಲವರಿಗೆ ಆರಕ್ಷಕರ ಕಾಟ, ಕೆಲವರಂತೂ ಹಲವು ವಿಧಂತಹ ಸಂಘರ್ಷದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಒಂದು ಸನ್ನಿವೇಶ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ, ಜೊತೆಯಲ್ಲಿ ಸೂರ್ಯ ಶಾಂತಿಯನ್ನ ಮಾಡಿಕೊಳ್ಳುವುದರಿಂದ ಅಥವಾ ಸೂರ್ಯನಾರಾಯಣ ದೇವರ ಸನ್ನಿಧಾನಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3. ಕೇಸರಿ, ಕಾವಿ ಮತ್ತು ಹಳದಿ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಮೀನರಾಶಿಯವರಿಗೆ. ಇಂದಿನ ದಿವಸದ ಸಕಲ ಸಂಕಷ್ಟ ನಿವಾರಣೆಗೆ 12 ರಾಶಿಯವರು ದೋಷ ನಿವಾರಣೆಗಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸಾಧ್ಯವಾದರೆ ರಾಮತಾರಕ ಜಪವನ್ನು ಮಾಡಿಕೊಳ್ಳಿ. 13 ಅಕ್ಷರವುಳ್ಳಂತಹ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ರಾಮತಾರಕ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ನಾಳೆಯೇ ರಾಮನವಮಿ. ರಾಮನವಮಿಯ ಸಂದರ್ಭದಲ್ಲಿ ರಾಮರಕ್ಷಾ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ, ಶುಭವಾಗುತ್ತೆ. ಇಂದಿನ ದಿವಸ 12 ರಾಶಿಯವರು ಶುಭವಾಗಲಿ. ಆತ್ಮೀಯ ವೀಕ್ಷಕರೇ, ನಾಳೆಯ ದಿವಸ ರಾಮನವಮಿ. ರಾಮನವಮಿಯ ನಿಮಿತ್ತವಾಗಿ ನೀವು ಇವತ್ತೇ ತಯಾರಿ ನಡೆಸಬೇಕಾಗಿರ್ತಕ್ಕಂಥದ್ದು. ಮನೆಯ ಮುಂಭಾಗದಲ್ಲಿ ತಳಿರು ತೋರಣ, ಮನೆಯ ಎದುರು ಭಾಗದಲ್ಲಿ ಪಂಚವರ್ಣದಿಂದ ತುಂಬಿದಂತಹ ರಂಗವಲ್ಲಿ, ಜೊತೆಯಲ್ಲಿ ಮನೆಯಲ್ಲಿ ವಿಶೇಷವಾಗಿ ಶ್ರೀರಾಮನ ಪೂಜೆ. ಶ್ರೀರಾಮನಿಗೆ ನಾಳೆಯ ದಿವಸ ವಿಶೇಷವಾಗಿ ಕೋಸಂಬರಿ, ಪಾನಕ ಹಾಗೂ ನೀರು ಮಜ್ಜಿಗೆ ತಮಗೆಲ್ಲ ಗೊತ್ತೇ ಇದೆ. ಇದನ್ನ ಸಾಕಷ್ಟು ಭಕ್ತಾದಿಗಳಿಗೆ, ರಾಮ ಭಕ್ತರಿಗೆ ಹಂಚುವುದರಿಂದ ಅಥವಾ ಭಕ್ತರಿಗೆ ಹಂಚುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಾಧ್ಯವಾದಷ್ಟು ರಾಮತಾರಕ ಜಪವನ್ನು ಮಾಡಿಕೊಳ್ಳಿ. ರಾಮಾಯಣದ ವಿಶೇಷವಾದಂತಹ ಬಾಲಕಾಂಡವನ್ನ ಓದಿ ಅಥವಾ ಸೀತಾರಾಮರ ಕಲ್ಯಾಣೋತ್ಸವವನ್ನ ದರ್ಶನ ಮಾಡಿಕೊಳ್ಳಿ. ಆಗ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. ನಾಳೆ ನೀವು ಪಠಿಸಬೇಕಾದಂತಹ ಮಂತ್ರ ಆಪದಾಮಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಈ ಶ್ಲೋಕವನ್ನ ನೀವು ನಾಳೆ ಎಷ್ಟು ಪಠನ ಮಾಡ್ತೀರೋ ಅಷ್ಟೂ ನಿಮ್ಮ ಆಪತ್ತುಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು ಶ್ರೀರಾಮನ ಅನುಗ್ರಹದಿಂದ. ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಕೆಳಭಾಗದಲ್ಲಿ ನಿಮಗೆ ಬೇಕಾಗಿರತಕ್ಕಂತಹ ನಂಬರ್ ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು. ಹರೇ ರಾಮ.